ನಮ್ಮ ರಾಜ್ಯಕ್ಕೆ ನೆನ್ನೆ ಯಾಕಂತ ಹೇಳಿದ್ರೆ IPL ಪಂದ್ಯಾವಳಿಯಲ್ಲಿ ICBನ ಗೆದ್ದಂಥ ಒಂದು ಸಂಭ್ರಮೋತ್ಸವದಲ್ಲಿ ನೆನ್ನೆ ಕಾಲ್ಪನಿಕ ಸಂಭವಿಸಿ ಸುಮಾರು 11 ಜನ ನಮ್ಮ ಕರ್ನಾಟಕದವರು ಅಭಿಮಾನಿಗಳು ತೀರ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಜಿಲ್ಲೆಯ ಬೇಲೂರು ತಾಲೂಕಿನ ಕುಪ್ಪೋಡು ಗ್ರಾಮದ ನಮ್ಮ ಭೂಮಿಕ್ ಇವತ್ತು ನಮ್ಮನ್ನೆಲ್ಲ ಆಗಲಿದ್ದಾರೆ. ಸುಮಾರು 20 ವರ್ಷ ಈ ಓದ್ತಿದ್ದಂತಹ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಓದ್ತಿದ್ದಂತಹ ನಮ್ಮ ಭೂಮಿಗೆ ಇವತ್ತು ತೀರ್ಕೊಂಡಿದ್ದಾರೆ. ಇದು ಒಂದು ಅತ್ಯಂತ ಕರಾಳವಾದಂತಹ ದಿನ. ಯಾರಿಗೂ ಈ ಒಂದು ಸ್ಥಿತಿ ಬರಬಾರ್ದು. ಯಾಕಂತ ಹೇಳಿದ್ರೆ ಆ ನೋವು ಒಬ್ಬರೇ ಮಕ್ಕಳಿರ್ಬೋದು, ತಂದೆ ತಾಯಿಗೆ ನೋವು ಗೊತ್ತು. ನನಗಂತೂ ಸಂಪೂರ್ಣವಾದಂತಹ ವಿಷಾದ ಇದೆ ನಿನ್ನೆ ನಡೆದಿರುವಂತಹ ಘಟನೆ. ಇದರಲ್ಲಿ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಒಂದು ತನಿಖೆಗೆ ಆದೇಶವನ್ನು ಮಾಡಿದ್ದಾರೆ. ಮ್ಯಾಜಿಸ್ಟ್ರೇಟ್ ತನಿಖೆಯಲ್ಲಿ ಏನು ಸತ್ಯಾಸತ್ಯತೆ ಬರುತ್ತೆ, ಅದರಲ್ಲಿ ಯಾವ ಇಲಾಖೆದು ವೈಫಲ್ಯ ಇದೆ, ಯಾವ ಇಲಾಖೆದು ತಪ್ಪಿದೆ ಅನ್ನೋದನ್ನ ಅವರು ಒಂದು ಆದೇಶವನ್ನು ಮಾಡಿದ್ದಾರೆ. ನಾವೆಲ್ಲ ಒಂದು ವರದಿಗೆ ಕಾದು ನೋಡೋಣ. ಯಾರು ತಪ್ಪಿಸ್ತಿದ್ದಾರೆ ನಾನು ಮನವಿಯನ್ನು ಮಾಡ್ತೀನಿ. ಒಬ್ಬ ಸಂಸದನಾಗಲ್ಲ, ಒಬ್ಬ ಸಾರ್ವಜನಿಕನಾಗಿ ಯಾರೇ ತಪ್ಪಿತಸ್ಥರಿದ್ದು ಕೂಡಲೇ ಕ್ರಮ ಜರುಗಿಸಬೇಕು ಅಂತ ಮಾಧ್ಯಮ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ. ಏನವರು IPL ಅವರು ನಮ್ಮ ಆಟಗಾರರು ಬಂದರು, ವಿರಾಟ್ ಕೊಹ್ಲಿ ಅವರು ಮತ್ತು ಟೀಮ್ ಅದನ್ನ ನಿನ್ನೆ ನೀವು ಹೇಳಂಗೆ ಸಂಜೆಯ ಕಾರ್ಯಕ್ರಮ ಇತ್ತು. ಸಂಜೆ ಕಾರ್ಯಕ್ರಮ ಮೊದಲು ವಿಧಾನಸೌಧದ ಮುಂಭಾಗದ ದ್ವಾರದಲ್ಲಿ ಮತ್ತೆ ನಮ್ಮ ಕಂಠೀರವ ಸ್ಟುಡಿಯೋದಲ್ಲಿ ನಾನೇನು ನನ್ನ ಮನಸ್ಸಲ್ಲಿ ಏನು ಬರುತ್ತೆ ಅಂದರೆ ಇಂಟೆಲಿಜೆನ್ಸ್ ಅವ್ರು ಏನು ಮಾಡ್ತಿದ್ರು ಅನ್ನೋದು ನನ್ನ ತಲೆಗೆ ಬರ್ತದೆ. ಯಾಕಂತ ಹೇಳಿದ್ರೆ ಕಳೆದ ಇನ್ನೊಂದು ದಿನ ಇಡೀ ರಾಜ್ಯಾದ್ಯಂತ ಸಂಭ್ರಮಾಚರಣೆಯನ್ನು ಆಚರಿಸಿದ್ವಿ. ನಾವು ಸೇರಿ ಎಲ್ಲ ಆಚರಿಸಿದ್ವಿ. ಒಂದು ಐತಿಹಾಸಿಕ ಗೆಲುವು 18 ವರ್ಷದಿಂದ. ಅದನ್ನ ಮಾಹಿತಿ ಅವ್ರಿಗೆ ನಿನ್ನೆ ಆ ಕ್ರೌಡ್ ಸೇರ್ತದ ಇಲ್ವಾ ಅಂತ ಅವ್ರಿಗೆ ಮಾಹಿತಿ ಇತ್ತಾ ಇಲ್ವಾ, ಇಲ್ಲ ಮಾಹಿತಿ ಇದ್ದು ಈ ರೀತಿ ಆಯ್ತಾ ಅನ್ನೋದನ್ನ ನಮಗೂ ಸಹ ಎಲ್ಲೋ ಒಂದು ಅನುಮಾನ ಇದೆ. ಆದರೆ ನಾವಂತೂ ಭಾವಿಸ್ತೀವಿ ಈ ಮಟ್ಟದಲ್ಲಿ ಸರ್ಕಾರದ ಮುಖ್ಯಮಂತ್ರಿಗಳು ಏನು ಒಂದು ತನಿಖೆಗೆ ಆದೇಶ ನೀಡಿದೆ ಅದು ಸತ್ಯಾಸತ್ಯತೆಗೆ ಹೊರಗೆ ಬರುತ್ತೆ ಅಂತ ನಾನು ಭಾವಿಸ್ತೀನಿ. ಅಲ್ಲ, ಅದೇ ಈಗ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಆ ಒಂದು ಅನುಮಾನದ ಮೇಲೆ ಮ್ಯಾಜಿಸ್ಟ್ರೇಟ್ ಒಂದು ತನಿಖೆಯನ್ನ ಆದೇಶನ ಮಾಡಿದ್ದಾರೆ. ಅದು ನೋಡೋಣ, ಆ ವರದಿಯಲ್ಲಿ ಏನು ಬರ್ತದೆ. ಅದಂತೂ 100% ಕ್ರಮ ತಗೋತಾರೆ ಅಂತ ನಾವು ಭಾವಿಸ್ತೀವಿ. ಜೊತೆಗೆ ಈ 11 ಜನ ತೀರ್ಕೊಂಡಿದ್ದಾರಲ್ಲ, ಈ ದುರ್ಘಟನೆಯನ್ನ ಇದು ತಲಾಂತರ ಆದ್ರೂ ಮರೆಯದೇ ಇರುವಂತಹ ಒಂದು ದುರ್ಘಟನೆ. ಇದು ಆಗ್ಬಾರ್ದಿತ್ತು, ಆಗಿದೆ. ನಾವೆಲ್ಲ ವಿಷಾದವನ್ನು ವ್ಯಕ್ತಪಡಿಸ್ತೀವಿ. ನಾವೆಷ್ಟೇ ಅವ್ರಿಗೆ ಧೈರ್ಯ ಹೇಳಿದ್ರು ಅವ್ರ ಮಕ್ಕಳು ಕಳ್ಕೊಂಡಿರೋರು ಆ ನೋವು ಅವ್ರಿಗೆ ಗೊತ್ತಿರ್ತದೆ. ರಾಜಕೀಯವಾಗಿ ನಾವು ಈ ಸಾವನ್ ಮನೆಯಲ್ಲಿ ನಾವು ಯಾರೂ ರಾಜಕೀಯವಾಗಿ ಬಿಂಬಿಸ್ಬಾರ್ದು. ಅಂತ ಹೇಳಿದ್ರೆ ನಮ್ಗೆ ಹೆಮ್ಮೆ. ಯಾಕಂದ್ರೆ ಬೆಂಗಳೂರಲ್ಲಿ ನಮ್ಮ RCB ಗೆದ್ದಿದೆ ಅಂದ್ರೆ ನಮ್ಮ ಹೆಮ್ಮೆ. ಹಾಗಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡ್ರು ಬಿಟ್ರೆ ಅದರಲ್ಲಿ ಯಾವುದೇ ರೀತಿಯ ರಾಜಕೀಯ ಪ್ರಮೇಯನೇ ಇರಲ್ಲ ಅಂತ ನಾನು ಭಾವಿಸ್ತೀನಿ. ನಾನು ಸರ್ಕಾರದ ಲೋಪ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಬೆಂಗಳೂರಿನ ನಗರದ ವಿವಿಧ ಇಲಾಖೆಗಳು, ಪೊಲೀಸ್ ಇಲಾಖೆ ಆಗಿರ್ಬೋದು, ಯಾವ ವಿವಿಧ ಇಲಾಖೆಗಳ ಮೇಲೆ ನನಗೆ ಅನುಮಾನ ಇದೆ. ಯಾಕಂತ ಹೇಳಿದ್ರೆ ಇವ್ರಿಗೆ ಇಷ್ಟು ಮಾಹಿತಿ ಇದ್ರೂ ಸಹ ಯಾಕೆ ಬಂದೋಬಸ್ತ್ ಕಟ್ಟಕ್ಕಾಗಲಿಲ್ಲ ಅನ್ನೋದು ನಮ್ಗೆ ವಿಷಾದ. ಯಾಕಂದ್ರೆ 11 ಜನಕ್ಕೆ ನಾವು ಕಳ್ಕೊಂಡಿದ್ದೀವಿ. ಆ ದುಃಖದ ನೋವು ಅವ್ರಿಗೆ ಗೊತ್ತು. ಹಾಗಾಗಿ ಇದರಲ್ಲಿ ಯಾವ ಇಲಾಖೆಯ ಲೋಪದೋಷ ಅನ್ನೋದನ್ನ ನಾವು ಕಂಡುಹಿಡಬೇಕು. ಜೊತೆಗೆ ನಾನು ಆಗ್ರಹನ ಮಾಡ್ತೀನಿ ರಾಜ್ಯ ಸರ್ಕಾರಕ್ಕೆ, ಯಾರು ಇದು ಲೋಪ ಪಟ್ಟು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು ಅಂತ ನಾನು ಮನವಿಯನ್ನು ಮಾಡ್ತೀನಿ.